ಅಂತ ಊಳೆಲ್ಲ ಸ್ನಾನ ಮಾಡಿಸ್ಬಿಟ್ರಲ್ಲೇ. ಆದ್ರೂನು ಮಾವ ಏನೇ ಆದ್ರೂನುವೆ ಓ ಇವ್ರನ್ನ ಪಕ್ಷಕ್ಕೆ ಯಾರು ಕರ್ಕೊ ಬಂದ್ರು? ನೆಕ್ಸ್ಟ್ ಯಾರು ಬರ್ತಾರಂತ ನೋಡೋಣ. ಯಾರು ಬರ್ತಾರೆ ಮಾವ? ನಮಸ್ತೆ ಸರ್. ಸಾರ್ ಎಷ್ಟು ದಿನ ಆದ್ಮೇಲೆ ನಮ್ಮ ಪ್ರೋಗ್ರಾಮ್ ಬಂದಿದ್ದೀರಾ. ವೆಲ್ಕಮ್ ಸರ್, ವೆಲ್ಕಮ್. ವೆಲ್ಕಮ್. ಏ ಸುಮ್ ಕೂತ್ಕೊಳ್ರಿ. ಆದ್ರೂ ನಿಮ್ಮೆಣ್ಣ ಕಾಣಿಸ್ತಲ್ಲ. ಏ ನಿಂಬೆಹಣ್ಣು ಕೊಬ್ಬರಿಕಾಯಿ ಅಕ್ಕಿ ರಾಗಿ ಎಲ್ಲ ಕತ್ಕೊಂಡು ಹೋಗೋರು ಹೊಡ್ಕೊಂಡು ಹೋಗೋರು ಇದುವಾಗ ನಮ್ಗೆ ಇನ್ನೇನು ಬಿಡ್ತಾರ್ರಿ. ನೋಡಪ್ಪ ನಮ್ಮದು ದೊಡ್ಡ ಗೌಡ್ರ ಕುಟುಂಬ ಏನಪ್ಪ ಅಂದರೆ ಒಂದು ಮರ ಬೆಳೆಸಿ ಮರಕ್ಕೆ ನೀರು ಹಾಕಿ ಅದು ಫಲ ಬಿಡೋ ಗಂಟೆ ನಾವು ಮಾಡಿರ್ತೀವಿ. ಫಲ ಬಂದ್ಮೇಲೆ ನಾವು ತಿನ್ಬೇಕು ತಾನೆ. ಆ ಫಲ ಕಿತ್ಕೊಂಡು ಬೇರೆಯವ್ರು ಹೋಯ್ತವ್ರಿ. ಇವತ್ತು ನಾವು ಬೆಳೆಸಿರೋ ಮರದ ಫಲಗಳನ್ನ ಬೇರೆ ಪಕ್ಷದವ್ರು ತಿಂತವ್ರೆ. ಇವಾಗ ಗೊತ್ತಾಯ್ತು ನೀವು ಯಾವ ಮರದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಮೊನ್ನೆ ಸದನದಲ್ಲಿ ರೊಚ್ಗೆದ್ದಿದ್ರಲ್ಲ ಗೌಡ್ರು, ಸಿದ್ಧಗಂಗೆ ಗೌಡ್ರು. ಏ ಯಾವ ಸಿದ್ಧಗಂಗೆ ಗೌಡ್ರು, ಶಿವಗಂಗೆ ಗೌಡ್ರು, ಇಲ್ಲ ಅರಸೀಕೆರೆ ಗೌಡ್ರು ಕೇಳಿಸ್ಕೊಳ್ರಿ. ಏನು ರೊಚ್ಗೆದ್ದಿದ್ರು? ಏನು ನಮ್ಮ ದೊಡ್ಡ ಗೌಡ್ರಿಗಿಂತ ರೊಚ್ಗೆದ್ದಿದಾರ? ನಮ್ಮ ದೊಡ್ಡ ಗೌಡ್ರು ಕೇಳಿಸ್ಕೊಳ್ರಿ. ಇವತ್ತು ಕೆಂಪುಕೋಟೆನಲ್ಲಿ ಹೋಗಿ ಸದನದಲ್ಲಿ ಈ ವಯಸ್ಸಿನಲ್ಲಿ 93 ವರ್ಷ ಏನಂತ ಕೇಳಿದ್ರು? ಏನಂತ ಕೇಳಿದ್ರು? ಏನು ಕೇಳಿದ್ದಾರೆ? ನಮ್ಮ ರೈತರಿಗೆ ನೀರು ಕೊಡ್ರಿ, ಕಾವೇರಿ ನೀರು ಕೊಡಿ, ನಮ್ಮ ಕರ್ನಾಟಕ ಉಳಿಸಿ ಅಂತ ಈ ವಯಸ್ಸಿನಲ್ಲಿ ದೊಡ್ಡ ಗೌಡ್ರು ಕೇಳಿದ್ದಾರೆ. ಅದು ಗರ್ಜನೆ ಅಂದ್ರೆ ಇವೆಲ್ಲ ಆದ್ರೂ ಅವ್ರ ಆರ್ಭಟ ಹೆಂಗಿತ್ತು? ಬಾಯಿ ಮುಚ್ಚಿಗೆ ಕೂತ್ಕೊಳ್ರಿ. ಒಳ್ಳೆ ಪಳ್ಳೆದಾಗ ಮಾತಾಡ್ತಿರಲ್ಲ. ಏನ್ರಿ ಆರ್ಭಟ? ಏನಪ್ಪ ಆರ್ಭಟ ಮಾಡಕ್ಕೆ ಏನು ಮಾಡಿ ಅದು ಕಿತ್ತು ಗುಡ್ಡೆ ಹಾಕಿದಾರ್ರಿ? ಅಲ್ಲಪ್ಪ ನಾವು ಹೇಳ್ತೀನಿ ಕೇಳಿಸ್ಕೊಳ್ರಿ. ಅದು ಕೊಬ್ಬರಿ ಗಿಬ್ರಿ ಮತ್ತೊಂದು ಮಗದೊಂದು ಮಾರ್ಕೊಂಡು ನಿಂತಿದ್ದು ಗಿರಾಕಿ. ನಾವು ಕರ್ಕೊಂಬಂದು ನಮ್ಮ ದೊಡ್ಡ ಗೌಡ್ರು ಆಶೀರ್ವಾದ ಮಾಡಿ ತಲೆ ಸೌರಿ ನಿಂತ್ಕೊಳ್ಳಪ್ಪ ಅಂತೇಳಿ ನಮ್ಮ ಮನೆ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿ ನಾವು ಅರಸೀಕೆರೆಯಲ್ಲಿ ಟಿಕೆಟ್ ಕೊಡಿಸಿ ಗೆಲ್ಸಿರೋದು. ನಮ್ಮಿಂದ ಎಲ್ಲನೂ ಮಾಡ್ಕೊಂಬಿಟ್ಟು ಈಗ ಹೋಗ್ಬಿಟ್ಟು ಸದನದಲ್ಲಿ ಅವ್ರನ್ನ ಇವ್ರನ್ನ ಬೈಕೊಂಬಿಟ್ರೆ ಏನು ದೊಡ್ಡ ಆರ್ಭಟನದು? ಅಧಿಕಾರದಲ್ಲಿ ಇದ್ದಾಗ ತೋರಿಸ್ಬೇಕು. ಈಗ ಹಾಸನಕ್ಕೆ ಬನ್ರಿ, ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ. ಇವ್ರು ಅರಸೀಕೆರೆಯಲ್ಲಿ ಏನು ಅಭಿವೃದ್ಧಿ ಮಾಡ್ಯಾರೆ? ಏನು ಮಾಡಿಲ್ಲ. ಈಗ ಹೋಗಿ ಅದು ಯಾರ್ಯಾರ ಕಾಲಿಗೆ ಬೀಳ್ತಾರೆ. ನಮಗೆ ಸಚಿವ ಸ್ಥಾನ ಕೊಡಿ ಮತ್ತೊಂದು ಕೊಡಿ, ಯಾರು ಕೊಡ್ತಾರೆ? ಕೂತ್ಕೊಳ್ಳಮ್ಮ, ನಿಮ್ಗೇನು ಬುದ್ಧಿ ಇಲ್ವೇನ್ರಿ? ಕೇಳಿಸ್ಕೊಳ್ಳಿ. ಏನು ಆರ್ಭಟ? ಏನಪ್ಪ ಆರ್ಭಟ? ಈಗ ಏನು ಸದನದೊಳಗೆ ಆರ್ಭಟ ಅಂದ್ರೆ ಏನು? ಸುಮ್ಮನೆ ಗಂಡ ಹೆಂಡ್ತಿರು ಬೀದಿಲಿ ಬಂದು ಕಚ್ಚಾಡ್ತಾರಲ್ಲ, ಅದೆಲ್ಲ ಆರ್ಭಟ ಏನ್ರಿ? ಗಂಡ ಹೆಂಡ್ತಿರು ನಿಂತ್ಕೊಂಡು ಬೀದಿಲಿ ಮಾತಾಡ್ತಾರಲ್ಲ ಕುಡಿದ್ಬಿಟ್ಟು, ಆ ಥರ ಮಾತಾಡ್ಕೊಂಡ್ರೆ ಅವ್ರಿಗೆಲ್ಲ ಒಂದು ಪ್ರಾಶಸ್ತ್ಯ ಕೊಡ್ತೀರಿ. ನಿಜವಾಗಲೂ ಗುಡುಗೋದು ಅಂದ್ರೇನು? ಆರ್ಭಟ ಅಂದರೆ ನಮ್ಮ ದೊಡ್ಡ ಗೌಡ್ರು ಮೊನ್ನೆ ಅಲ್ಲಿ ಲೋಕಸಭೆಯಲ್ಲಿ ಕೈ ಮುಗಿದು ಕೇಳ್ಕೊಂಡ್ರಲ್ಲ ರಾಜ್ಯದ ಹಿತಕ್ಕಾಗಿ, ಅದು ಆರ್ಭಟ ಅಂದರೆ. ನೋಡ್ರಿ, ಅವರು ಊಟಕ್ಕೆ ಹೋಗೋ ಟೈಮ್ ಇತ್ತು, ಎಲ್ಲರಿಗೂ ಬೇಜಾರಾಗಿತ್ತು. ಈ ಸ್ಟ್ಯಾಂಡಪ್ ಕಾಮಿಡಿ ಮಾಡಲ್ವೇನ್ರಿ? ಅವರಲ್ಲಿ ಹೇಳಿದ್ರಲ್ಲ ಇದೇನು ಮಿಮಿಕ್ರಿ ಮಾಡಿದರೆ ಅಂತ. ಹಂಗೆ ಎದ್ದುಬಿಟ್ಟು ತಲೆಯಲ್ಲಿರೋದು ಬೀಳಿಸ್ಕೊಂಡು ಗಿರಾಕಿ ಅಲ್ಲಿ ಸದನದಲ್ಲಿ ಪಾಪ ಸ್ಪೀಕರು ಎಲ್ಲ ನಗ್ತವ್ರೆ. ಒಂದು 5 ನಿಮಿಷ ಜೋಕ್ ಮಾಡಿಬಿಟ್ಟು ಹೋಗಿರೋ ಜೋಕರು ನೀವುಗಳು ಬಂದು ಆರ್ಭಟ ಅದು ಜೋಕು ಕಣ್ರಿ. ಕಾಮಿಡಿ ಮಾಡಿದ್ದು ಯಾವ ನಮ್ಮದು ಆಶೀರ್ವಾದ ಇಲ್ಲದೆ ಬದುಕನ್ನ ಗಿರಾಕಿ. ಆದ್ರೂ ಅರಸೀಕೆರೆ ಗೌಡ್ರದ್ದು ಆರ್ಭಟ ಸಿಕ್ಕಾಪಟ್ಟೆ ಕಾಣಿಸ್ತಾ ಇತ್ತು, ನಿಮ್ದೇನು ಕಾಣಿಸ್ತಾ ಇರಲಿಲ್ಲ. ಹೌದೌದು. ಕೇಳಿಸ್ಗಳಮ್ಮ. ನೋಡ್ರಿ, ನಾವು ಆರ್ಭಟ ಮಾಡಿ ಅಂತ ತೂಕಬದ್ಧವಾಗಿ ನಾವಿರೋದು. ವಿಷಯ ಇದ್ರೆ ಮಾತಾಡ್ತೀವಿ. ಅಲ್ಲಪ್ಪ, ನಮ್ಮಂಥವ್ರು ಬಾಯಿ ಬೀಗ ಹಾಕ್ಸಕ್ಕೆ ಏನೇನೋ ಕೇಸ್ಗಳು ಹಾಕ್ಸಿದ್ರು ಕಣ್ರಿ. ಇವತ್ತು ನ್ಯಾಯಸಮ್ಮತವಾಗಿ ದೇವರು ತಂದೆ ತಾಯಿಗಳ ಆಶೀರ್ವಾದ, ನನ್ನ ಜನಗಳ ಆಶೀರ್ವಾದ. ಇವತ್ತು ಕೋರ್ಟ್ನಿಂದ ಇವ್ರಿಗೆ ಮಕ್ಕುಗುದು ಕಳಿಸಿದ್ರು. ಈ ವಯಸ್ಸಿನಲ್ಲಿ ಆ ವ್ಯಕ್ತಿಗೆ ನೀವು ಮಾಡಿರೋದಿನ ಅಂತ. ಈ ಉದ್ದೇಶಪೂರ್ವಕ ದುರುದ್ದೇಶಪೂರ್ವಕವಾಗಿ ಇವ್ರು ಮಾಡೋದು ನಮ್ಮ ಕುಟುಂಬದ ಮೇಲೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಇವತ್ತಿಗೂ ನೆಕ್ಸ್ಟ್ ಅರಸೀಕೆರೆಯಲ್ಲಿ ಏನಾಯ್ತು ನೋಡ್ಕೊಳ್ರಿ. ನೋಡ ನೀವೇನಿದ್ರೆ ಏನು ನಮ್ದೇನಪ್ಪ ವಕ್ರ ದೇಶ ಇತ್ತು ಕನೆಯ, ಶುಕ್ರ ದೇಶ ಬರ್ತಿದೆ. ಈಗ ನಮ್ಮ ಮಗನವ್ರಿಗೆ ಒಬ್ಬರಿಗೆ ಈಗ ಅಪೆಕ್ಸ್ ಬ್ಯಾಂಕ್ಸ್ ಅಧ್ಯಕ್ಷ ಆಗಲಿಲ್ವಾ? ಎಲ್ಲ ಕೇಸ್ ಎಲ್ಲ ಮುಗಿಲಿಲ್ವಾ? ನೋಡ್ರಿ, ಕೇಳಿಸೋ ಸತ್ಯಕ್ಕೆ ಯಾವತ್ತೂ ಜಯ ಇರುತ್ತೆ. ಇವರು ಯಾರು ಮಾಡಿದಾರೆ ಕೆಲಸಗಳಿಗೆ, ಇವರು ಏನೇನು ಮಾಡಿದ್ದಾರೆ ಅಂತ ಗಿರಾಕಿಗಳನ್ನ ಹೇಳ್ತೀನಿ. ಸುಮ್ಮನೆ ಬೇರೆದು ಮಾಡೋಕ್ಕಲ್ಲ ಕಣಪ್ಪ. ಕೇಳಿಸ್ಕೊಳ್ರಿ, ಎಲ್ಲ ಒಳ್ಳೆದಾಗ ಮಾತಾಡ್ಬಿಡ್ರಿ ನೀವು. ನೋಡ್ರಿ, ನಮ್ಮ ಕುಟುಂಬದಲ್ಲಿ CM PM ಆಗಿರೋ ಕುಟುಂಬ ನಮ್ಮದು. ಇವತ್ತಿಗೂ ಕೂಡ ನಮ್ಮ ಸಿಸ್ಟರ್ ಬ್ರದರ್ ಅಣ್ಣವರು ಮಾತಾಡೋದು ಒಂದು ತೂಕ. ಅವ್ರಿಗೆ ಇನ್ನೂ ಹೆಚ್ಚುವರಿ ಹೊರೆನ ಹೈಕಮಾಂಡು ಪಕ್ಷದ ಹೈಕಮಾಂಡ್ನವ್ರು ಹೊರ್ಸರೆ ಗೊತ್ತಾ? ನೀವು ಕೆಲಸ ಚೆನ್ನಾಗಿ ಮಾಡ್ತೀರಿ ಅಂತ ಇನ್ನೂ ಒಂದೊಂದಷ್ಟು ಖಾತೆಗಳನ್ನ ಅವರು ಕೊಟ್ಟಾರೆ. ಆ ಥರ ತೂಕವಾಗಿರೋ ಫ್ಯಾಮಿಲಿ ನಮ್ಮದು. ದೊಡ್ಡ ಗೌಡ್ರು ಇವತ್ತೇನು ಮಾತಾಡ್ರಂತೆ ನಿಮಗೆ ಗೊತ್ತು.
ಇನ್ನು 6 ತಿಂಗಳು 3 ತಿಂಗಳು ನಂದಿರೋದು. ಅದರಲ್ಲಿ ನೀವು ಕರ್ನಾಟಕ ಉಳಿಸ್ಕೋಬೇಕು, ನೀರು ಉಳಿಸಿ ಅಂತ ಹೇಳ್ಯಾರೆ. ಸುಮ್ಮನೆ ಯಾವ್ಯಾವುದೋ ತರಲೆ ಮಾತುಗಳನ್ನೆಲ್ಲ ಆರ್ಭಟ ಅಂತಿದ್ರಲ್ರಿ. ಎಲ್ಲ ಪೊಳ್ಳೆದ್ದಾಗ ಮತ್ತು ಬೀದಿದ್ನ ಮಾತನ್ನೇ ನೀವು ಹೈಲೈಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿಯಾಗಿ ಹೇಳೋ. ಕೇಳ್ರಿ, ಅವುಗಳು ನಮ್ಮವ್ರು ಮಾಡಿರೋದು ಆರ್ಭಟ ಅಭಿವೃದ್ಧಿ. ಇದು ಯಾವ್ದ್ರಿ? ಇದು ಕುಡಿದು ಬಿಟ್ಟು ಗಂಡ ಹೆಂಡತಿ ಬೀದಿಗೆ ಬಂದು ಜಗಳಾಡ ಮಾತುಗಳಾಡೋದನ್ನೆಲ್ಲ ನೀವು ಆರ್ಭಟ ಅನ್ಕೊಂಡ್ರೆ ಸುಮ್ಮನೆ ಹೋಗಿ ಪೊಳ್ಳೆದ್ದ ಬಿಟ್ಟಿದ್ರಿ. ಇವ್ರು ಬಂದು ನಮ್ಮನ್ನೇನಾದ್ರು ಮಾತಾಡಿಸ್ತಾರೆ ಅನ್ಕೊಂಡ್ರೆ ಅವ್ರವ್ರೇ ಮಾತಾಡ್ಕೊಂಡು ಹೋಗ್ಬಿಟ್ರಲ್ಲೇ. ಬಿಡು ಮಾವ, ಬಂದಾಗೆಲ್ಲ ನಿಂಬೆಹಣ್ಣಾರ ತರ್ತಿದ್ರು, ಈಗ ಅದು ಇಲ್ಲ. ಚಿತ್ರಾನ್ನನಾರ ಮಾಡ್ಬೋದಿತ್ತು. ಅಯ್ಯ ನೀನ್ ನಿಮ್ಮೆಣ್ಣ ಏನೇನು ಏನಿಲ್ಲ ನಿಮ್ಮೆಣ್ಣ ತಗೊಂಡಿದ್ರಿ, ನಾನು ಕಿವುಚ್ಚಿ ಕೊಡ್ತೀನಿ, ಜ್ಯೂಸ್ ಮಾಡ್ಕೊಡಿ. ಹಂಗ್ ಬಾ ದಾರಿಗೆ. ವೀಕ್ಷಕರೇ, ನೀವು ಅಲ್ಲಿವರೆಗೂ ಸಣ್ಣ ಬ್ರೇಕ್ ತಗೊಳ್ಳಿ. ಮಾವ ಹೇಳಿಂಗವಾ, ಈಗ ಯಾರು ಬರ್ತಾರೆ? ನಮ್ಮ ರೆಗ್ಯುಲರ್ ಕಸ್ಟಮರ್, ನಮ್ಮ ರೆಗ್ಯುಲರ್ ಗೆಸ್ಟ್, ಅದೇ ನಮ್ಮ ಹೌದಾ ಹುಲಿಯಾ. ಓ ರಾಮಯ್ಯನವರು ಬರ್ಲಿ ಸಂಘ. ಮುಂದಿನ 2.5 ವರ್ಷ ಕಾಲ CM ಸೀಟ್ನಲ್ಲಿ ಗಟ್ಟಿಯಾಗಿ ಕೂತಿಕೊಳ್ಳುವಂತ ನಮ್ಮ ರಾಮಯ್ಯನವರಿಗೆ ಸ್ವಾಗತ ಸುಸ್ವಾಗತ. ಮುಂದಿನ 5 ವರ್ಷಗಳ ಕಾಲ ನಾನೇ CM ಆಗಿರ್ತೀನಿ ಅಂತ ಏನ್ ಬಹಿರಂಗವಾಗಿ ಅನೌನ್ಸ್ ಮಾಡ್ತಾ ಇದೆಯಲ್ಲ, ಯಾರು ಹೇಳಿದ್ದು? ನಿಮ್ ಮಗ ಹೈಕಮಾಂಡ್. ಒಳ ತಿನ್ನೋಡು ಕಪಾಲ್ಕೆ, ನನ್ನ ಮಗನೇ ಹೈಕಮಾಂಡ್ ನಮ್ಮ ಪಕ್ಷಕ್ಕಂತ ಯಾರು ಹೇಳಿದ್ದು? ಕನಕಪುರದ ಬಂಡೆ ಅವರು. ಕನಕಪುರದ ಬಂಡೆಯವರು ನಮ್ಮ ಮಗ ಹೈಕಮಾಂಡ್ ಅಂತ ಯಾವಾಗ ಹೇಳಿದ್ರು? ನಾ ಕೇಳಿಸ್ಕೊಂಡೇ ಇಲ್ವಲ್ಲ. ಮೊನ್ನೆ ಬಾಯ್ಬಿಟ್ಟು ಹೇಳ್ಬಿಟ್ರಲ್ಲ. ಅವ್ರು ತಮಾಷೆಗೆ ಹೇಳಿರ್ತಾರೆ ಅಷ್ಟೇ. ಈಗ ನಮ್ಮ ಪಕ್ಷದಲ್ಲಿ ಯಾರು ಮಾತಾಡೇ ಬಿಡಪ್ಪ ನೀನೇ ಹೈಕಮಾಂಡ್ ಅಂತ ನಾವು ತಮಾಷೆಗೆ ಹೇಳಲ್ವಾ? ಆ ಥರ ಅವರು ನಮ್ಮ ಮಗ ಏನೋ ಪ್ರೀತಿಯಿಂದ ಹೇಳಿರ್ತಾರಲ್ಲ, ಅದಕ್ಕೆ ಬಿಡಪ್ಪ ಅವರೇ ಹೈಕಮಾಂಡು ಅಂತ ಕಾಮಿಡಿ ತಮಾಷೆಗೆ. ಪ್ರೇಸ್ ದ ವರ್ಡ್, ಉಪಮೇಯ, ಉಪಮಾಲಂಕಾರ ಅದನ್ನು ಸೇರಿಸ್ಕೊಂಡು ಹೇಳಿರೋದು. ಡೋಂಟ್ ಬಿ ಸೀರಿಯಸ್. ಪಾಪ ಅವರು ತಮಾಷೆ ಹೇಳೋದೆ, ಅವರೇ ನಮ್ಮ ಹೈಕಮಾಂಡ್ ಬಿಡಪ್ಪ ಅಂತ ಅಷ್ಟೇ. ನೋ ಇಶ್ಯೂಸ್. ಹಂಗಾರೆ ನಿಮ್ ಮಗ ಹೇಳಿದ್ದು ತಮಾಷೆನಾ? ಬಿ ಸೀರಿಯಸ್. ಕೆಲವೊಂದು ವಿಚಾರಗಳನ್ನ ತಮಾಷೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸದಲ್ಲಿ ಪಾಪ ತಂದೆ ಅನ್ನೋ ವಾತ್ಸಲ್ಯದಿಂದ ಅವ್ರು ಹೇಳ್ಕೊಂಡಿರ್ತಾರೆ. ಹಾಗಾದ್ರೆ ನಿಮ್ ಬಗ್ಗೆ ಒಳ್ಳೇದು ಹೇಳಿದ್ರೆ ಸೀರಿಯಸ್ಸು, ಕೆಟ್ಟದ್ದು ಹೇಳಿದ್ರೆ ತಮಾಷೆಗ. ಒಳ ತಿನ್ನೋಡು ಕಪಾಲ್ ಕೈ ಮುರುಗುವೆ, ಅದನ್ನ ಉಲ್ಟಾ ಪಲ್ಟ ಹೇಳ್ಬಾರ್ದು. ಒಳ್ಳೇದು ಹೇಳಿದ್ರೆ ಅದು ಸೀರಿಯಸ್, ಕೆಟ್ಟದ್ದು ಹೇಳಿದ್ರೆ ತಮಾಷೆ. ಅದರಿಂದ ಡೋಂಟ್ ಬಿ ಕನ್ಫ್ಯೂಸ್. ಯಮಥ ರಾಜ ಬಾನ ಸಲಗಂ, ಲಘು ಗುರು ಸಂಧಿ ಸಮಾಸ, ಎಡೆಬಿಡದೆ ಗುದ್ದುವ ಪದಗಳಿಗೆ ಪದ ಎಂದು ಕರೆಯುತ್ತಾರೆ ಅಂತ ನಾನು ಏನು ಹೇಳಿದ್ದಲ್ಲ ಗೊತ್ತಲ್ವಾ? ಡೋಂಟ್ ಬಿ ಕನ್ಫ್ಯೂಸ್ಡ್. ಅದು ಪ್ರೀತಿ ವಿಶ್ವಾಸ ಬೇರೆ, ತಮಾಷೆನೇ ಬೇರೆ. ಬಟ್ ನಮ್ಮ ಕುರ್ಚಿ ಖಾಲಿ ಇಲ್ಲ, ಯಾರು ಟವಲ್ ಹಾಕಿಲ್ಲ. ಸರ್ ಅದೇನೋ ಒಳ್ಳೇದು ಕೆಟ್ಟದು ಅಂತ ನೀವು ಹೇಳಿದ್ರಲ್ಲ, ಪ್ಲೀಸ್ ಒಂದು ಎಕ್ಸಾಂಪಲ್ ಕೊಡಿ, ಒಂದು ಉದಾಹರಣೆ ಕೊಡಿ. ಕೊಡ್ತೀನಿ ಕೇಳಿಸ್ಕೊಳ್ರಿ. ಏನ್ ಗೊತ್ತಾ, ಹೌದಾ ಹುಲಿಯ ರಾಮಯ್ಯನವರು ಇನ್ನು ಮುಂದಿನ 2.5 ವರ್ಷಗಳ ಕಾಲ CM ಕುರ್ಚಿಲೇ ಇರ್ತಾರೆ. ಇದು ತಮಾಷೆ. ಒಡತಿ ನೋಡು ಕಪಾಲ್ಕೆ, ನಿಮಗೂ ಒಡತಿ ನೋಡು ಕಪಾಲ್ಕೆ. ಇದು ಇಟ್ ವಿಲ್ ಬಿ ಸೀರಿಯಸ್. ಹೌದಾ ಹುಲಿಯ ರಾಮಯ್ಯನವರು ಕುರ್ಚಿ ಬಿಟ್ಬಿಟ್ಟು ಈಗಲೇ ಹೊಟ್ಟೋಗ್ಬಿಟ್ರು ಬಂಡೆಯವರಿಗೆ. ಇದು ತಮಾಷೆ, ಗೊತ್ತಾಯ್ತಲ್ಲ? ನಾನು ಕುರ್ಚಿಲಿರೋದು ಸೀರಿಯಸ್, ಕುರ್ಚಿ ಬಿಟ್ಟೋಯ್ತಾರೆ ಅನ್ನೋದು ತಮಾಷೆ. ಅದಕ್ಕೆ ತಮಾಷೆ ಮಾತುಗಳವೆಲ್ಲ. ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು ಬೇಡ. ನಮ್ಮ ಮಗ ಹೇಳಿರೋದು ಕಾನ್ಸಂಟ್ರೇಷನ್ ಮಾಡೋದು ಬೇಡ. ಅಲ್ಲ ರಾಮಯ್ಯ ಸರ್, ನಿಮ್ ಪಕ್ಷದವರು ಗೋವಾ, ಅಮೆರಿಕಾ, ಥೈಲ್ಯಾಂಡ್ ಒಳ ತಿನ್ನೋಡು ಕಪಾಲ್ಗೆ ಥೈಲ್ಯಾಂಡ್ ಅಲ್ಲ. ಅವರು ಅನ್ನೋದೇನು ಗೊತ್ತಾ, ನಿಮ್ಗೆಲ್ಲ ಸ್ವಾಗತ ಬನ್ನಿ ಅಂತ. ಆದ್ರೆ ಒಂದು ವಿಚಾರ, ನೀ ಹೇಳ್ದಾಗ ನಮ್ಮ ಪಕ್ಷದವರು ಥೈಲ್ಯಾಂಡ್ಗೆ ಹೋಗಿಲ್ಲ. ಈಗ ಏನ್ ಒಟ್ಟುರಿ, ವಾಟ್ಸ್ ದ ಕ್ವಶನ್, ವಾಟ್ ಇಸ್ ರಾಂಗ್? ನಮ್ಮ ಪಕ್ಷದವರು ವಿದೇಶಕ್ಕೆ ಹೋಗ್ತಾರೆ, ಗೋವಾಕ್ಕೆ ಹೋದ್ರು, ಅಮೆರಿಕ ಹೋಗಿದ್ರೆ ಅಲ್ಲಿ ನಾಲೆಡ್ಜ್ ತಿಳ್ಕೊಬರ್ತಾರೆ. ಈಗ ಅಮೆರಿಕ ಯಾಕೆ ನೋಡಕ್ ಹೋಗ್ಬೇಕು, ಸಿಂಗಾಪುರ ಯಾಕೆ ನೋಡಕ್ ಹೋಗ್ಬೇಕು? ಅಲ್ಲಿ ಇಂಪ್ರೂವ್ಮೆಂಟ್ಸ್ಗಳು ಏನೇನು ಮಾಡಿದ್ದಾರೆ, ರಾಜ್ಯದ ಅಭಿವೃದ್ಧಿಗಳು ಏನೇನು ಮಾಡಿದ್ದಾರೆ, ದೇಶದ ಅಭಿವೃದ್ಧಿ ಹೇಗಿದೆ ಅನ್ನೋದನ್ನ ನೋಡಿದ ತಕ್ಷಣನೇ ನಮ್ಗೆ ಆ ಥರ ಮಾಡೋದಕ್ಕೆ ಏನೇನು ಬೇಕು ಇನ್ಫಾರ್ಮೇಶನ್ ತಗೋಬರೋದು. ಅದ್ರ ಬಗ್ಗೆ ನೀವು ಅಪಪ್ರಚಾರ ಬೇಡ. ಟೂರ್ ಮಾಡ್ತಾರೆ ಅವರೊಂದು ಬಣ, ಈ ಟೂರ್ ಮಾಡ್ತಾರೆ ಇವರೊಂದು ಬಣ, ಅವು ಯಾವುದೂ ಇಲ್ಲ. ನಾವು ಏನು ಹೇಳಿಲ್ಲ, ನೀವೆಲ್ಲ ಹೇಳ್ತಾ ಇರೋದು. ಹೇಳ್ತೀನಿ ಅಂತಂದ್ರೆ ಮುಂದೆ ನೀವು ಕೇಳ್ಬೋದು, ಅದು ಕೇಳಿದೀನಿ. ಈಗ ಕೇಳ್ತೀನಿ ಕೇಳಿ. ನಿಮ್ಮ ಕುರ್ಚಿ ಮುರಿಯಕ್ಕೆ ಏನಾದ್ರು ಅಲ್ಲೋಗ್ಬಿಟ್ಟು ಪ್ಲಾನ್ ಮಾಡ್ತಾವ್ರ ಅಂತ ತಿನ್ಕೊಂಡು. ಮತ್ತೆ ನೋಡು ಕಪಾಲ್ಕೆ, ಯಾರ ಕುರ್ಚಿ ಮುರಿಯೋರು? ಅಲ್ಲಮ್ಮ,
ನಾನು ಕುರ್ಚಿನ ಆಲ್ರೆಡಿ ಹೇಳಿದ್ದೀನಿ, ಒಂದು ಸುತ್ತು ಪಿವಿಕೆಲ್ಲ ಕಂಚಿದೆ, ಸುತ್ತ ತುಕ್ಕಿಡಿದಿರೋ ತಗಡು ಶೀಟ್ ಹಾಕಿ ರಿವೀಟ್ ಹಾಕಿ ಮೊಳೆ ಹಾಕಿ ನೀವು ಬಂದು ಜಂಪ್ ಹೊಡೆದ್ರೆ ಹಿಂದಕ್ಕೆ ರಿಬೌಂಡ್ ಆಗಬೇಕು, ಆ ಥರ ಇದೆ. ಅದರಿಂದ ನೋ ಇಶ್ಯೂಸ್, ನೋ ಗುಸುಗುಸು ಪಿಸು ಅಬೌಟ್ CM ಕುರ್ಚಿ. ನಮ್ಮ ಕುರ್ಚಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಂತ ನಮ್ ತಗಡೂರವರು ಮಾತಾಡ್ತಿರು ರಮಯ್ಯ ಸರ್. ತಗಡೂರವರು ಮಾತಾಡ್ತಾರೆ, ದೇವನೂರವರು ಮಾತಾಡ್ತಾರೆ, ಕರೆಕ್ಟ್ ಗೊತ್ತಾಯ್ತಲ್ಲ. ಆದ್ರಿಂದ ನಾನು ಹೇಳೋದೇನಪ್ಪ ಅಂತಂದ್ರೆ, ಈ ಕುರ್ಚಿ ಅಂತಂದ್ರೆ ಏನು, ಇವೆಲ್ಲ ವಿರೋಧ ಪಕ್ಷಗಳ ಊಹಾಪೋಹ ಕೈವಾಡ. ಎಲ್ಲ ಕುರ್ಚಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಇವರು, ಕೂಗಾಡ್ಬಿಟ್ರೆ. ಮೊನ್ನೆ ಏನ್ ಮಾಡಿದ್ರು, ಅವ್ರದ್ದು ಅಬ್ಕಾರಿಲಿ ಅವ್ಯವಹಾರ ನಡೆದ್ಬಿಟ್ಟಿದೆ ಅಂದ್ಬಿಟ್ಟು ಏನು ಬಾವಿಗಿಳಿದು ನೃತ್ಯ ಮಾಡೋದು, ರಾಜೀನಾಮೆ ಕೊಡಿಸಿ ಅನ್ನೋದು ಏನಿದೆಲ್ಲ. ಅಲ್ಲಪ್ಪ, ಅಲ್ಲಿ ಲೈಸೆನ್ಸ್ ಯಾರಿಗೆ ಕೊಟ್ಟಿರೋದು? ಬೇರೆಯವ್ರಿಗೆ. ಅಂದರೆ ಯಾರು ಸಮಾಜದ ಸ್ಥಳದಲ್ಲಿ ಅತಿ ಕೆಳ ಸ್ಥಾನದಲ್ಲಿದ್ರು ಅವ್ರಿಗೆಲ್ಲ ಅಬ್ಕಾರಿದು ಲೈಸೆನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಆಯುಷ್ನ ತಿಳ್ಕೊಳ್ಳದೆ ಅಕ್ರಮ ನಡೆದಿದೆ, ಸಕ್ರಮ ಆಗಿದೆ, ವಿಕ್ರಮ ಆಗಿದೆ. ಏನ್ರಿ ಇವ್ರಿಗೆಲ್ಲ? ಸುಮ್ಮನೆ ಸದನದಲ್ಲಿ ಏನೇ ಬೇಡಬಾರ್ದೆಲ್ಲ ಮಾತಾಡ್ತಾರೆ. ಅವರು ಅಸಂವಿಧಾನಿಕ ಪದಗಳನ್ನ ಉಪಯೋಗಿಸಿ ಒಬ್ಬರು ಒಂದಿನ ಸಸ್ಪೆಂಡ್ ಆದರು, ಇನ್ನೊಬ್ರು ಪಾಪ ಹೇಳಿದಂಥ ಹೇಳಿಕೆಗೆ ಎಲ್ಲ ಗಪ್ಚಪ್. ಸರ್, ನಿಮ್ಮ ಪಕ್ಷದವ್ರು ಗಪ್ಚಪ್ ಆಗಿರ್ಲಿ ಅಂತ ಹೇಳಿನೇ ಫಾರಿನ್ಗೆ ಹೋಗೋದನ್ನ ಹೈಕಮಾಂಡ್ ಕ್ಯಾನ್ಸಲ್ ಮಾಡ್ಬಿಡ್ತಂತೆ. ಏನು ಕ್ಯಾನ್ಸಲ್ ಮಾಡಿಲ್ಲ, ಅವೆಲ್ಲ ಏನು ಗೊತ್ತಾ, ಇವ್ರು ಯಾರು ಟ್ರಿಪ್ ಪ್ಲಾನ್ ಮಾಡಿಲ್ಲ, ಗುಸು ಬಣ ಇಲ್ಲ. ಅವರು ನೀವು ವಿದೇಶಕ್ಕೆ ಹೋಗ್ಬೇಕಾದ್ರೆ ನೀವು ಹೆಂಡತಿ ಮಕ್ಳು ಕಟ್ಕೊಂಡು ಹೋಗಿ, ಸುಮ್ಮನೆ ನಮ್ಮ ಪಕ್ಷದವರೆಲ್ಲ ಒಟ್ಟಾಗಿ ಹೋಗ್ಬೇಡಿ, ಬೇರೆಯವ್ರ ಬಾಯಿಗೆ ಆಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ದಾರೆ. ಯಾರನ್ನೂ ಹೋಗ್ಬೇಡಿ ಅಂತ ಹೇಳಿಲ್ಲ. ಅವ್ರ ಫ್ಯಾಮಿಲಿ ಜೊತೆ ಅವ್ರು ಯಾವ ದೇಶಕ್ಕಾರು ಹೋಗ್ಬೋದು. ಆದ್ರೂ ಕ್ಯಾನ್ಸಲ್ ಆಯ್ತಲ್ಲ? ಕ್ಯಾನ್ಸಲ್ ಆಯ್ತದೆ. ಈಗ ನೋಡಪ್ಪ, ನೀನು ಗೋವಾಕ್ಕೆ ಹೋಗಕ್ಕೆ ಎಷ್ಟು ಸತಿ ಪ್ಲಾನ್ ಮಾಡ್ಕೊಂಡಿದೆ? ಒಂದು 15ರಿಂದ 20 ಸಲ ಪ್ಲಾನ್ ಮಾಡಿದ್ದೆ. ಎಷ್ಟು ಸರಿ ಹೋಗಿದೆ? ಒಂದ್ಸರನೂ ಹೋಗಿಲ್ಲ. ಇದು ಹಂಗೆ, ನೀನು 15 ಸರಿ ಪ್ಲಾನ್ ಮಾಡ್ಬಿಟ್ಟೆ, ಒಂದ್ಸರಿ ಹೋಗಿಲ್ಲ. ಇನ್ನು ಇವರೆಲ್ಲ ಅಮೆರಿಕ, ಆಸ್ಟ್ರೇಲಿಯಾ ಹೋಯ್ತೀವಿ ಅಂತ ಒಂದ್ಸರಿ ಪ್ಲಾನ್ ಮಾಡ್ಬಿಟ್ಟು ಇಟ್ಕೆ ಹೋಗ್ಬಿಟ್ಟಾರ. ಆದ್ರಿಂದ ಇದು ಯಾರು ಟ್ರಿಪ್ ಮಾಡ್ತಿಲ್ಲ. ಇದ್ರ ಬಗ್ಗೆ ನೋ ಇಶ್ಯೂಸ್. ಈಗಲೂ ದಿನ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಯಾವ ರೆಸಾರ್ಟ್ ರಾಜಕಾರಣ ಇಲ್ಲ, ಕುದುರೆ ವ್ಯಾಪಾರ ಇಲ್ಲ, ಗೋವಾ ಸುತ್ತಾಟ ಇಲ್ಲ, ವಿದೇಶಿ ಹಾರಾಟ ಇಲ್ಲ, ಚೀರಾಟ ಇಲ್ಲ. ಮೊನ್ನೆ ವಿರೋಧ ಪಕ್ಷದವರೆಲ್ಲ ಸದನದಲ್ಲಿ ಏನ್ ಕಿರಿಸ್ತಾ ಇದ್ರು, ಅವಾಗ ತಟ್ತಾ ಇದ್ರು, ಇವಾಗ ತಟ್ಟಕ್ ಆಗ್ತಿಲ್ಲ ಅಂತ. ಏನಾಗಂದ್ರೆ ಅಲ್ಲ ರಾಮಣ್ಣ ಸರ್, ಅವಾಗ ಕೈ ತಟ್ತಾ ಇದ್ರು, ಇವಾಗ ಅದೇ ರೀತಿ ಕೈ ತಟ್ಟಿ 2 ವರ್ಷ CM ಸೀಟಲ್ಲಿ ಕೂರ್ತೀನಿ ಅಂತ ಹೇಳಕ್ಕಾಗಲ್ಲ ಅಂತ ಮುನಿವಚನ ಹೇಳ್ತಿದ್ರಲ್ಲ. ಅವ್ರು ಹೇಳ್ತಾರೆ ನನ್ನ ಆಕ್ಷನ್ಗಳು ಅವೆಲ್ಲ. ನಾನು ಮೊದ್ಲು ಈಗಂತ ಇದ್ದೆ, ತಾಕತ್ತಿದೆ ನಾನು ಬರ್ತೀನಿ ಅಂತಿದ್ದೆ. ತಾಕತ್ತಿದ್ರೆ ಕುರ್ಚಿ, ಮೊನ್ನೆನೂ ಹೇಳಿದೀನಿ, ತಾಕತ್ತಿದ್ರೆ ನಿಮ್ಗೆ 2028ಗೆ ಬನ್ನಿ ಅಂತ. ಅವ್ರೇನ್ ಮಾಡ್ತವ್ರೆ, ತಾಕತ್ತಿದ್ರೆ ಬಡ್ಕೊಂಡು ನೀವೇ 2 ವರ್ಷ CM ಅಂತ ಬಡ್ಕಳಿ ಅಂದ. ನಾನು ಹೇಳಿದೆ, ನಾನೇ CM ಅಂತ ನಾನು ಬಡ್ಕೊಳ್ಳೋದಿರ್ಲಿ, ನಿನ್ ಪೋಸ್ಟ್ಲಿ ಇರ್ತೀಯಪ್ಪ, ಫಸ್ಟು ಅದನ್ನ ನೀನ್ ನೋಡ್ಕ ಅಂತ ಹೇಳಿದೆ. ಗಪ್ ಚುಪ್ಪಾಗ್ಬಿಟ್ಟ. ರಾಮಯ್ಯನವ್ರೆ, ಸದನದಲ್ಲಿ ಒಂಟಿ ಸಲಗದ ತರ ನುಗ್ತಾ ಇದ್ರಿ ಫಸ್ಟ್, ಇವಾಗ ಯಾಕೆ ಕುರಿ ಮಂದೆ ತರ ಎಲ್ಲಾರನ್ನೂ ಕರಿತಿದ್ದೀರಾ? ನೋಡು, ಮೊದಲು ನಾನು ಸಿಂಗಲ್ ಸಿಂಹ, ಒಂಟಿ ಸಲಗ, ಗುಮ್ಮೊಟ್ಟಗರು, ಗುಮ್ಮೊಟ್ಟಗರು, ಒಂಟಿ ಸಲಗ, ಸಿಂಗಲ್ ಸಿಂಹ. ಸಾಕು ನಿಲ್ಸು, ಸ್ವಲ್ಪ ಓವರ್ ಬಿಲ್ಡಪ್ ಆಯ್ತು. ಮೊನ್ನೆ ಸದನದಲ್ಲಿ ನಾನು ಸ್ವಲ್ಪ ಕೊಳತಿ ನೋಡು ಕಪಾಲ್ಕೆ, ಏನ್ ಬಿಯರ್ ಕುಡಿತೇನೆ ನೀನು? ಕುಡ್ದಿದೀಯಾ? ಬ್ರ್ಯಾಂಡಿ ನೀವು ತಗೊಂಡಿದ್ದೀರಮ್ಮ? ಅಲ್ಲ, ಕಾಫಿ ಗೀಫಿ ಕುಡ್ದಿದ್ದೀರಾ? ನಾನು ಹೇಳೋದೇನಪ್ಪ ಅಂದ್ರೆ, ಮೊನ್ನೆ ತಲೆ ಸುತ್ತಬಿಟ್ಟಿತ್ತು ನನಗೆ. ನಂದು BP ಮಾತ್ರ ತಗೊಂಡಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಇನ್ನು ಕಿರ್ಚಾಡ್ತಿದ್ರಲ್ಲ, ಇನ್ನೂ BP ರೈಸ್ ಆಯ್ತು ಅಂದ್ಬಿಟ್ಟು, ನಿಮ್ಮೊಬ್ಬರಿಗೆ ಕಿರ್ಚಾಕ್ ಬರೋದು ಇರೋದು 70-80 ಜನ ಈ ಮಟ್ಟದಲ್ಲಿ ಕಿರ್ಚಿದ್ರಿ, ನಾವು 130+. ಕಿರ್ಚ್ರಿ ನೀವು ಅಂತ ಹೇಳ್ಬಿಟ್ಟು ನಾನು ರೆಸ್ಟ್ ತಗೊಂಡು ಕೂತ್ಕೊಂಡೆ ಅಷ್ಟೇ. ಹಾಗಂತೇಳಿ ನಾವು ತೊಡೆ ತಟ್ಟೋದೇನು ಕಡಿಮೆ ಮಾಡಿಲ್ಲ, ಕೈ ತಟ್ಟೋದೇನು ಕಡಿಮೆ ಮಾಡಿಲ್ಲ. ವಿ ಆರ್ ಆಲ್ವೇಸ್ ವಿನ್ನರ್ಸ್, ವಿ ಆರ್ ಆಲ್ವೇಸ್ ಪವರ್ಸ್, ವಿ ಆರ್ ಆಲ್ವೇಸ್ ನಾಟ್ ಲೂಸರ್ಸ್, ವಿ ಆರ್ ಗೆಟ್ಟಿಂಗ್ ಓನರ್ಸ್. ಸರ್, BP ಮಾತ್ರ ಇದೆಯಾ, ಖಾಲಿ ಆಗ್ಬಿಟ್ಟಿದ್ಯಾ? ನೋಡು ಕಪಾಲ್ಕೆ, ನಾನು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದ ನೋ BP, ನೋ ಶುಗರ್, ನೋ ಐ ಪವರ್, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ನಥಿಂಗ್. ಡೈಲಿ ಯೋಗ, ವ್ಯಾಯಾಮ ಎಲ್ಲವನ್ನು ತಗೋತೀವಿ. ನೋ BP, ವಿ ಆರ್ ಆಲ್ವೇಸ್ ಹ್ಯಾಪಿ, ಫುಲ್ ಹ್ಯಾಪಿ. ಬರಲ್ಲ? ಆಯ್ತು. ಏನ್ ಮಾವ? ಅವ್ರ ಮಕ್ಕದಲ್ಲಿ ಏನು ಕಾಣಿಸ್ತಿತ್ತು ಹೇಳು?
ಮೂಗು ಮುಷ್ಣಿ. ಅದೆಲ್ಲರ ಮುಖದಲ್ಲೂ ಕಾಣಿಸುತ್ತೆ ಕಣೆ, ಅದಕ್ಕೆ ದಡ್ಡಿ ಅಂತ ಹೇಳೋದು. ಯಾಕೋ ಸೀಟ್ ಅಲ್ಲಾಡ್ತಾ ಇದೆ. 2 ವರ್ಷದ ಕಾಲ ನಾನು ಸೀಟಿಂದ ಇಳಿದು ಬಿಡ್ತೀನಿ ಅನ್ನೋ ಖೇದ ಅವ್ರ ಮುಖದಲ್ಲಿ. ಬರೀ ತಮಾಷೆಗೆ ರಾಮಯ್ಯನವರೇ, ಅಷ್ಟೇ. ವೀಕ್ಷಕರೇ, ನಾವಿಲ್ಲಿವರೆಗೂ ಮಾಡಿದ್ದು ತಮಾಷೆಗಾಗಿ. ಯಾರು ಮನ್ಸಿಗೆ ತಗೋಬೇಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್ ಬಾಯ್.